ನಮಸ್ಕಾರ ಗಣ್ರಪ್ಪ, ಚೆನ್ನಾಗಿದ್ದೀರಾ? ಓಕೆ, ಐಲ್ ಕಮ್ ಟು ದ ಪಾಯಿಂಟ್. ಒಂದು ಅದೃಷ್ಟದ ಬಗ್ಗೆ ಹೇಳ್ತೀನಿ ಕಣಪ್ಪ. ಕೇರಳದಲ್ಲಿ ಒಬ್ಬ ವ್ಯಕ್ತಿ 65ರಿಂದ 70 ವರ್ಷದ ಒಳಗಡೆ ಇರೋರು ಒಬ್ಬರು ವ್ಯಕ್ತಿ 65 ವರ್ಷದವರು ಒಂದು ಲ್ಯಾಟ್ರಿ ತೊಗೊಂಡಿದ್ರು. ಕೇರಳದಲ್ಲಿ ಲ್ಯಾಟ್ರಿ ಇದೆ. ನಮ್ಮ ಕರ್ನಾಟಕದಲ್ಲಿ ಬಂದಾಗೋಯ್ತು ಲ್ಯಾಟ್ರಿಗಳು. ಅದಿದ್ದರೆ ಅದರಿಂದ ಆದರೆ ಏನೋ ಒಂದು ಅದೃಷ್ಟ ಬಂದು ಗೆಲ್ತಿದ್ವೋ ಏನೋ ಗೊತ್ತಿಲ್ಲಪ್ಪ. ಅದನ್ನು ನಿಲ್ಲಿಸ್ಬಿಟ್ರು ನಮ್ಮ ಕರ್ನಾಟಕ ಸರ್ಕಾರದವರು. ಲ್ಯಾಟ್ರಿ ಎಲ್ಲ ಕಡೆ ಐತೆ, ಅದೇನು ತಪ್ಪಲ್ಲ. ಲ್ಯಾಟ್ರಿ ಟಿಕೆಟ್ ತೊಗೊಳ್ಳೋದೇನು ತಪ್ಪಲ್ಲ ಅಂತ ನನಗೆ ಅನ್ಸುತ್ತಪ್ಪ. ಕೇರಳದಲ್ಲಿ ಲ್ಯಾಟ್ರಿ ಟಿಕೆಟ್ ಒಬ್ಬನು ತೊಗೊಂಡಿದ್ದ. ಅವನಿಗೆ 6 ಕೋಟಿ ರೂಪಾಯಿ ಹೊಡಿತೀರಿ ಅದೃಷ್ಟ. ಆಯಿತಾ? ಅದೃಷ್ಟ ನೋಡಿ ಹೆಂಗೆ ಹೇಳ್ತೀನಿ, ಡಬಲ್ ಧಮಾಕ ಅಂತ ಹೇಳ್ಬೋದು. ಆ ಕೇರಳದಲ್ಲಿ ಅವನು 6 ಕೋಟಿ ಏನು ಗೆದ್ದಿದ್ನೋ ಅದರಿಂದ ಒಂದು ಜಮೀನು ತೊಗೊಂಡಿದ್ದಂತೆ. ಒಂದು 2 ಕೋಟಿ ರೂಪಾಯಿ ಕೊಟ್ಬಿಟ್ಟು ಕೇರಳದಲ್ಲಿ ಒಳ್ಳೆ ಜಾಗ. ಆ ಜಮೀನು ತೋಡಬೇಕಾದ್ರೆ 2995ನೇ ಇಸ್ವಿದು ಒಂದು ಮಡಕೆ ಸಿಕ್ಕಿದೆ, ಹಳೆಯ ಮಡಕೆ. ಅದರ ಒಳಗಡೆ ನಾಣ್ಯಗಳು, ಚಿನ್ನದ ನಾಣ್ಯಗಳು ಸಿಕ್ಕಿಬಿಟ್ಟಿದೆ. ಏನ್ರಿ ಅದೃಷ್ಟದ ಮೇಲೆ ಅದೃಷ್ಟ. 6 ಕೋಟಿ ಲ್ಯಾಟ್ರಿಯಲ್ಲಿ ಹೊಡೆದ್ರು, ಇನ್ನು ಭೂಮಿ ಒಳಗಡೆ ಸಿಕ್ಕಿಬಿಟ್ಟೈತೆ ಕಣಪ್ಪ. ಇಲ್ಲಿ ನೋಡ್ರಪ್ಪ, ನೋಡಿದ್ರ? ಇದನ್ನೇ ಕಣಪ್ಪ ಹೇಳೋದು. ಭಗವಂತ ಕೊಟ್ಟರೆ ಹೇಳ್ತಾರಲ್ಲ, ಭಗವಾನ್ ದಿಯತೋ ಚಪ್ಪರ್ ತಾಡಿಕೆ ದೇತ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಕೊಟ್ಟರೆ ಛತ್ರಿ ಮುರಿದೋಗ ಬೀಳ್ಬೇಕಂತೆ ಕೆಳಗಡೆ, ಹಂಗೆ ಕೊಡ್ತಾರಂತೆ. ಹಂಗೆ ಕೊಟ್ಟವ್ರೆ ಕಣ್ರಪ್ಪ ಇವರು ಅದೃಷ್ಟ. ಮಡಿಕೆಯಲ್ಲಿ ಕಣಪ್ಪ ಹಳೇ ನಾಣ್ಯಗಳು, ಹಳೇ ನಾಣ್ಯ 2995ನೇ ಇಸ್ವಿ ನಾಣ್ಯಗಳು, ಚಿನ್ನದ ನಾಣ್ಯಗಳು ಸಿಕ್ಬಿಟ್ಟಿದೆ. ಎಲ್ಲ ಪೊಲೀಸ್ ವಶಕ್ಕೆ ಗೌರ್ಮೆಂಟಿಗೆ ಕೊಟ್ಬಿಟ್ಟವನೇ ಕಣಪ್ಪ. ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ರೆ ಚೆನ್ನಾಗಿರೋದನ್ನು ಬೇಡ ಬಿಡ್ರಪ್ಪ, ನಮ್ಗೆ ಯಾಕೆ. ರಾಜ್ಯ BJP ಅಧ್ಯಕ್ಷರು ವಿಜೇಂದ್ರ ಅವರು, ಆಮೇಲೆ ಜಾರಕಿಹೊಳಿ ಸಾಹೇಬರು ಯಾವುದೋ ಒಂದು ಮೀಟಿಂಗಿಗೆ ಬಂದಾಗ ಇಬ್ಬರು ಹಂಗೆ ಪರಸ್ಪರವಾಗಿ ಮಾತಾಡಿ ಹೋಗಿರೋಂಥದ್ದು. ಏನೋ ಮಾತಾಡಿದ್ದಾರೆ, ಸಿಗೋಣ ಅಂದಿದ್ದಾರೆ. ಸೊ ಅದು ಒಂದು ಸುದ್ದಿ ಕಣ್ರಪ್ಪ. ಇಬ್ಬರು ಭೇಟಿಯಾಗಿರೋದೇ ಒಂದು ಸುದ್ದಿ. ನೋಡ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ರೆಡಿ ಆಗ್ಬೇಕಲ್ಲೇನಪ್ಪ. ಇನ್ನೂ ಎಲೆಕ್ಷನ್ ಹತ್ರ ಇಲ್ಲ ಬಿಡಿ, ಇನ್ನೂ ದೂರ ಇದೆ. ಆದರೂ ಎಲ್ಲ ರೆಡಿ ಆಗ್ಬೇಕಲ್ಲ. ಎಲ್ಲ ಇಂದ್ರ ಬಾಣ, ಬ್ರಹ್ಮ ಬಾಣ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಕಣಪ್ಪ. ಕಾಂಗ್ರೆಸ್ ಅವ್ರು ಈ ಕಡೆ ರೆಡಿ ಆಗ್ತಾರೆ, BJP ಅವ್ರು ಈ ಕಡೆ ರೆಡಿ ಆಗ್ತಾರೆ. ಇನ್ನು JDS BJP ಎರಡೂ ಸೇರಿ ಒಂದು ಬಾಣವನ್ನು ಈ ಸತಿ ರೆಡಿ ಮಾಡ್ತಾವ್ರೆ. ಬ್ರಹ್ಮಾಸ್ತ್ರವನ್ನು ಬಿಡೋಕ್ಕೆ ರೆಡಿ ಆಗವ್ರಿ. ನೋಡ್ಬೇಕು ಏನಾಗುತ್ತೆ ಅಂತ. ಯಾವುದು ಧೂಳಿಪಟ್ಟೆ ಆಗೋಗುತ್ತೆ ಏನೋ ಕಾಯ್ದು ನೋಡ್ಬೇಕು ಕಣಪ್ಪ. ಎಸ್, ಇನ್ನು ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದಪ್ಪ. ಆರ್ ಅಶೋಕ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಮೇಲೆ ಆರೋಪ. 1 ಕ್ವಾರ್ಟರ್ ಬೆಲೆ ಮೇಲೆ 60 ರೂಪಾಯಿ ಜಾಸ್ತಿ ಮಾಡಿಬಿಟ್ಟವ್ರೆ. 1 ಕ್ವಾರ್ಟರ್ ಬೆಲೆ, ಪಾಪ ಕುಡಿಯೋನು ಹೆಂಗೆ ಕುಡಿಬೇಕು? 1 ಕ್ವಾರ್ಟರ್ ಬೆಲೆ 60 ರೂಪಾಯಿ ಜಾಸ್ತಿ ಮಾಡೋರೆ. ಸಿದ್ದರಾಮಯ್ಯ ಸಾಹೇಬರು ಬುದ್ಧಿವಂತರು. ಕ್ವಾರ್ಟರ್ ದುಡ್ಡನ್ನ ಏನು ಅವ್ರು ಮಾಡ್ಕೊತಾ ಇದ್ರು, ಆ ದುಡ್ಡನ್ನ ತೆಗೆದುಬಿಟ್ಟು ಹೆಂಡ್ತಿಗೆ ಕೊಟ್ಬಿಟ್ಟವ್ರು 2000 ರೂಪಾಯಿನ. ಅವ್ರು ಏನು ಕುಡಿಬೇಕು ಪಾಪ? ಹೆಂಗೂ ಏನೇನೋ ಮಾಡಿಕೊಂಡು ಕುಡಿತಿದ್ರು, ಕೂಲಿ ಪಾಲಿ ಮಾಡಿ ಅಂತ ದುಡ್ಡು ಸಂಪಾದನೆ ಮಾಡಿ. ಆ ದುಡ್ಡನ್ನ ತೆಗೆದು ಅವ್ರು ಹೆಂಡ್ತಿಗೆ ಕೊಡ್ತಾವ್ರು. ಏನು ದೊಡ್ಡ ಕಾರ್ಯ ಮಾಡಿಬಿಟ್ರಿ ಇವರು. ಅಲ್ಲಿಂದ ತೆಗೆದು ಅಲ್ಲೇ ಕೊಟ್ಬಿಟ್ರು. ಬುದ್ಧಿವಂತರು ಸಿದ್ದರಾಮಯ್ಯ ಸಾಹೇಬರು. ಆಮೇಲೆ ಅವ್ರು ಮಾತಾಡೋ ರೀತಿ ನೋಡಿ ಜನಕ್ಕೆ, ಏಯ್ ಕುತ್ಕೋ 2000 ರೂಪಾಯಿ ಕೊಡ್ತಾ ಇಲ್ವಾ ನಿನಗೆ ಅಂತಾರೆ. ಮಾತಾಡೋ ರೀತಿನ ಅದು ಜನಕ್ಕೆ. ಏನು 2000 ರೂಪಾಯಿ ದೊಡ್ಡದು ಕೊಟ್ಬಿಟ್ರಿ ಅವರು. ಗಂಡನ ದುಡ್ಡು, ಕ್ವಾರ್ಟರ್ ದುಡ್ಡನ್ನ 60 ರೂಪಾಯಿ ಜಾಸ್ತಿ ಮಾಡಿ ಅದನ್ನು ಹೆಂಡ್ತಿ ಪರ್ಸ್ಗೆ ಹಾಕೋಂಗೆ ಮಾಡಿದ್ರು. ಹೆಂಡ್ತಿರ್ಗೆ ಹೋಗೋಂಗೆ ಮಾಡಿಬಿಟ್ರು. ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ಬುದ್ಧಿವಂತರ ಕೆಲಸ ಮಾಡಿಬಿಟ್ರು ಸಿದ್ದರಾಮಯ್ಯ ಸಾಹೇಬರು ಅಂತ ಆರ್ ಅಶೋಕ್ ಸಾಹೇಬರು ಹೇಳಿರೋಂಥದ್ದು. ಇನ್ನು ಕಾಂಗ್ರೆಸ್ಸಲ್ಲಿ ಗೌಡ್ರು ಬೇರೆ, ಗೌಡ್ರು ಗೊತ್ತಲ್ಲ ಅವ್ರು ಇರೋ ಪರ್ಸ್ನಾಲಿಟಿಗೆ. ಅವರು ಬೇರೆ, ಇವ್ರು ಮಾತಾಡೋಕ್ಕೆ ತಾಳ್ಮೇಲೆ ರೀ, ನಮಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಧ್ಯಕ್ಷರಿ ಅಂತ. ಆರ್ ಅಶೋಕ್ ಸಾಹೇಬ್ರು ನಿಮ್ಗೇನು ಗೊತ್ತು, ನೀವು ಸುಮ್ಮನೆ ಕೂತ್ಕೊಡ್ರಿ ಅಂತ ಇವ್ರು ಹಿಂಗೆ ಕಿತ್ಲಾಡ್ ಆಗೋಯ್ತು ಕಣಪ್ಪ. ಇನ್ನು ಆರ್ ಅಶೋಕ್ ಸಾಹೇಬ್ರು ಹೇಳಿರೋದಂತದ್ದೇ. ಸಿದ್ದರಾಮಯ್ಯ ಸಾಹೇಬರು ಮಾತಾಡೋ ರೀತಿ, 2000 ರೂಪಾಯಿ ಕೊಟ್ಟಿಲ್ವಾ, ಕುತ್ಕಾಲಿ. ಏನು ಇವ್ರ ಮನೆಯಿಂದ ಇವ್ರ ಜೋಬಿಂದ ಏನಾದರೂ ಕೊಟ್ರ? ಕ್ವಾರ್ಟರ್ ರೇಟ್ನ ಜಾಸ್ತಿ ಮಾಡಿ ಕೊಟ್ಟರು ಅಂಥದ್ದು ಹೆಂಡ್ತಿಗೆ ಅಂತ ಹೇಳಿರೋಂಥದ್ದು. ಇನ್ನು ಹಿಂದೂ ಹುಲಿ ಮಾಸ್ ಲೀಡರ್ ಯತ್ನಾಳ್ ಸಾಹೇಬ್ರ ಜೊತೆ ಆರ್ ಅಶೋಕ್ ಅವರು ಮಾತಾಡ್ರಂಥದ್ದು. ಬಾಗ್ಲಾಕೊಂಡು ಸೀಕ್ರೆಟಾಗಿ ಮಾತಾಡ್ರಂಥದ್ದು. ಇನ್ನು ಸುನಿಲ್ ಕುಮಾರ್ ಅವರು ಅಲ್ಲೇ ಇದ್ರಂತೆ, ಸೀಕ್ರೆಟಾಗಿ ಮಾತಾಡಿದ್ದಾರೆ. ಏನು ಮಾತಾಡಿರ್ಬೋದು? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ನಾವು ಗೆಲ್ಲಬೇಕು, ನಾವು ಅವರನ್ನು ಮಟ್ಟ ಹಾಕಬೇಕಂದ್ರೆ ನಾವು ಹಿಂಗೆ ಮಾಡಬೇಕು, ಇವೆಲ್ಲ ಮಾತುಕತೆ ನಡೆದಿರ್ತವೆ ಒಳಗಡೆ. ಸೊ ಹಿಂದೂ ಹುಲಿ ಜೊತೆ ಸೇರಿದ್ದಾರೆ ಅಂದರೆ ಆರ್ ಅಶೋಕ್ ಸಾಹೇಬರು ಏನಾರು ಮಾತುಕತೆ ಇದ್ದಿರ್ತೈತೆ. ಇನ್ನು ಹಿಂದೂ ಹುಲಿ ಅಂತ ಏನಂತೀವಿ, ಯತ್ನಾಳ್ ಸಾಹೇಬರು ಯಾವಾಗಲೂ ವಿರೋಧಿ ಅಂದರೆ ಅವರಿಗೆ ವಿಜೇಂದ್ರ ಅವರು, ರಾಜ್ಯಾಧ್ಯಕ್ಷ BJP ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವ್ರ ಬಗ್ಗೆನೇ ಅವ್ರು ಮಾತಾಡೋದು. ಅವ್ರು ಸರಿ ಇಲ್ಲ, ಅವ್ರನ್ನ ತೆಗೆದಾಕಿ ಬೇರೆಯವ್ರನ್ನ ಹಾಕಿ ಆ ಜಾಗಕ್ಕೆ ಅಂತ. ಯಾಕಂದ್ರೆ ಅವ್ರ ವಯಸ್ಸು ಸರಿಯಲ್ಲ, ಅವ್ರ ವಯಸ್ಸು ಇವ್ರ ವಯಸ್ಸಿಗೂ ಬರೋಲ್ಲ. ಇವರು ಹಿರಿಯರು ಹಿಂದೂ ಹುಲಿ, ಇವ್ರದ್ದು ವಯಸ್ಸು ಚಿಕ್ಕದು ಸ್ವಲ್ಪ. ಇವ್ರಿಗೂ ಮಾತುಕತೆಗಳು ಸ್ವಲ್ಪ ಸರಿ ಹೋಗಲ್ಲ. ಅವ್ರು ಹೇಳಿದ್ದು ಏನು ರೈಟ್ ಇರುತ್ತೋ, ಏನು ತಪ್ಪು ಯಾವುದೋ ಸರಿ ಯಾವುದೋ ಅವರು ಅರ್ಥ ಆಗತ್ತೆ ಹಿರಿಯರಿಗೆ. ಇವರು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಅವ್ರಿಗೆ ಸಿಟ್ಟು ಬಂದಿರ್ಬೋದು. ಹೇಳೋಕ್ಕಾಗಲ್ಲಪ್ಪ, ಹಿಂದೂ ಹುಲಿನ ಮತ್ತೆ BJPಗೆ ಹಾಕೋಬೋದು. ಯಾಕಂದ್ರೆ ಅವರು ಜೋಶು ನೋಡಿದರೆ ಹಿಂದೂ ಹುಲಿ ಅಂತ ಏನು ಯತ್ನಾಳ್ ಸಾಹೇಬರು ನಿಜವಲ್ಲೂ ಅವರು ಗ್ರೇಟ್ ಲೀಡರ್ ಅಂತಲೇ ಹೇಳ್ತಾರೆ ಕಣಪ್ಪ ಜನಗಳು ಅವ್ರನ್ನ. ಇನ್ನು ಆರ್ ಅಶೋಕ್ ಸಾಹೇಬ್ರು ಹೇಳಿರೋದು,
ಬೆಳಗಾವಿಯಲ್ಲಿ ಆಡಳಿತ ಪಕ್ಷ ಬಿದ್ದೋಗ್ಬಿಟ್ಟಿದೆ, ವಿರೋಧ ಪಕ್ಷ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ಬಿಟ್ಟಿದೆ. ಅದನ್ನು ನಾವು ಕಣ್ಣಿಂದ ಇನ್ನೂ ನೋಡಬೇಕಾಗಿದೆ. ಅಧಿವೇಶನದಲ್ಲಿ ಇಂಥವ್ರನ್ನೆಲ್ಲ ನೋಡ್ಬೇಕಾ ಅನ್ನೋದು ನಮ್ದು ಇದಾಗ್ಬಿಟ್ಟಿದೆ. ಬೆಳಿಗ್ಗೆ ಆದರೆ ಇವ್ರದ್ದು ಕಿತ್ಲಾಟಗಳು, ಸಿ ಎಂ ಚೇರ್ಗೋಸ್ಕರ ಕಿತ್ಲಾಟಗಳು ಕಾಂಗ್ರೆಸ್ಸಲ್ಲಿ ಸರಿ ಇಲ್ಲ. ಸತ್ತೋದ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. ಸಿ ಎಂ ಯಾರಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಆರ್ ಅಶೋಕ್ ಸಾಹೇಬರು ಹೇಳ್ತಾವ್ರ ಕಣಪ್ಪ. ಬರೀ ಜಗಳ ಬೆಳಗ್ಗೆ ಆದರೆ ಅವ್ನು ಸಿ ಎಂ ಸೀಟ್ ನನಗೆ ಬಿಟ್ಕೊಡು, ಅವ್ರು ಬಿಟ್ಕೊಡಲ್ಲ, ಅವ್ರ ಇವ್ರನ್ನ ಗ್ಯಾಂಗ್ಗಳು ಮಾಡಿಕೊಂಡು ಸಪ್ರೇಟ್ ಗ್ಯಾಂಗ್ಗಳು ಮಾಡಿಕೊಂಡು ದೆಹಲಿಗೆ ಓಡಾಡಿ ಬರೋದು. ಸರ್ಕಾರದ ಕಡೆ ಗಮನ ಕೊಡ್ತಾ ಇಲ್ಲ. ಜನಗಳಿಗೆ ಏನು ಮಾಡಬೇಕು, ರೈತರಿಗೆ ಏನು ಮಾಡಬೇಕು ಅನ್ನೋ ಗಮನ ಇಲ್ಲ. ಇವ್ರ ಗಮನ ಏನು, ಚೇರ್ ಕಡೆ ಇದೆ. ಚೇರು ನಂದಾಗಬೇಕು ಅಂತ ಡಿ ಕೆ ಸಾಹೇಬರು, ಬಿಟ್ಕೊಡಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು. ಇವ್ರದ್ದು ಬರೀ ಇದೆ ಕಿತ್ಲಾಟ. ಗ್ಯಾಂಗ್ಗಳು ಬೇರೆ ಆಗ್ಬಿಟ್ಟವೆ, ಗುಂಪುಗಳು ಗಾರಿಕೆಗಳು ಜಾಸ್ತಿ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಅದಕ್ಕೆ ಸತ್ತೋದ ಸರ್ಕಾರ ಅಂಥೇಳಿ ಆರ್ ಅಶೋಕ್ ಸಾಹೇಬರು ಹೇಳೋರೆ ಕಣಪ್ಪ. ರೈತರ ವಿಚಾರ, ಉತ್ತರ ಕರ್ನಾಟಕದ ರೈತರ ವಿಚಾರ ಬಂದುಬಿಟ್ರೆ ಅದನ್ನು ಫೈಲ್ನ ಸೈಡ್ಗೆ ಎತ್ತಿ ಬಿಸಾಕ್ಬಿಡ್ತಾರೆ. ಅಂದರೆ ಕೇರೆ ಮಾಡಲ್ಲ ಉತ್ತರ ಕರ್ನಾಟಕದ ರೈತರು ಅಂದರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹೇಳಿರೋಂಥ ವಿಚಾರ. ಇನ್ನು ಆರ್ ಅಶೋಕ್ ಸಾಹೇಬರು ಇನ್ನೊಂದು ಮಾತು ಹೇಳಿದ್ರು ಕಣಪ್ಪ, ಬ್ರೇಕಿಂಗ್ ನ್ಯೂಸ್ ಇದು ವರ್ಡು. ಈ ಮಾತು ಬ್ರೇಕಿಂಗ್ ನ್ಯೂಸ್ ಇದ್ದಂಗೆ. ನವಂಬರ್ 21 ಅಗ್ರಿಮೆಂಟ್ ಪ್ರಕಾರ ಕಾಂಗ್ರೆಸ್ಸಲ್ಲಿ ಅಗ್ರಿಮೆಂಟ್ ಪ್ರಕಾರ ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಸಾಹೇಬರು ಅಗ್ರಿಮೆಂಟ್ ಪ್ರಕಾರ ನವಂಬರ್ 21ಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಾಗಿತ್ತು. ಮಾತೆಲ್ಲಿ ಉಳಿಸ್ಕೊಂಡ್ರು, ಅವ್ರ ಅಗ್ರಿಮೆಂಟ್ ಎಲ್ಲಿ ಉಳಿತು? ಜನಗಳಿಗೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಾಗಿರೋಂಥ ಮಾತಿದು. ಇಡೀ ದೇಶಕ್ಕೆ ಗೊತ್ತಿರುವಂಥ ಮಾತು, ಈ ಸುದ್ದಿ ಇದು. ಡಿ ಕೆ ಶಿವಕುಮಾರ್ ಅವರು ನವಂಬರ್ 21ಕ್ಕೆ ಸಿ ಎಂ ಆಗಬೇಕಾಗಿತ್ತು ಅಂತ ಅಗ್ರಿಮೆಂಟ್ ಕೂಡ ಆಗಿತ್ತು. ಆದರೆ ಆಗಲಿಲ್ಲ. ಹೈಕಮಾಂಡೋ ಆ ಕಮಾಂಡೋ ಈ ಕಮಾಂಡೋ ಅಂದ್ಕೊಂಡು ಅವ್ರನ್ನ ದೂರ ಇಟ್ಬಿಟ್ಟವ್ರೇ, ಸಿ ಎಂ ಮಾಡ್ತಾ ಇಲ್ಲ ಅವ್ರನ್ನ ಅಂತ. ಇನ್ನು ವಿಚಾರ ನೋಡಿದ್ರೆ ಕೆಲವು ಜನ ಹೇಳ್ತಾವ್ರೆ ಸಂಕ್ರಾಂತಿ ಮುಗಿದ ಮೇಲೆ ಡಿ ಕೆ ಸಾಹೇಬರು ಸಿ ಎಮ್ಮು ಅಂತ. ಇದು ಕನಸೋ ಇಲ್ಲ ನೆನಸೋ ಗೊತ್ತಿಲ್ಲ. ಡಿ ಕೆ ಸಾಹೇಬ್ರಿಗೆ ಕನಸಾಗುತ್ತೋ ಇಲ್ಲ ನೆನಸಾಗೋಗುತ್ತೋ ಗೊತ್ತಿಲ್ಲ ಕಣಪ್ಪ, ನಮ್ಗೆ ಗೊತ್ತಿಲ್ಲ. ಇನ್ನು ಆರ್ ಅಶೋಕ್ ಸಾಹೇಬ್ರು ಹೇಳಿರೋದು ಕನಸು ನೆನಸು ನಾನು ಹೇಳ್ತಾ ಇರೋಂಥ ವಿಚಾರ, ಓಕೆನಾ. ಆರ್ ಅಶೋಕ್ ಸಾಹೇಬರು ಸದನದಲ್ಲಿ ಹೇಳಿರೋಂಥದ್ದು, ಸಿದ್ದರಾಮಯ್ಯ ಸಾಹೇಬರು ಇನ್ನೋರ್ಗೂ ರೈತರಿಗೆ ಏನಾದರೂ ಫ್ರೀಯಾಗಿ ಕೊಟ್ಟವ್ರ, ಬಿತ್ತನೆ ಬೀಜನೋ ಇಲ್ಲ ಏನೋ ಒಂದು ಜಮೀನು ಒಳಗಡೆ ಅವ್ರದ್ದು ಸಾಲ ತೀರಿಸಿರೋದು ಏನೋ ಒಂದು ಮಾಡಿದಾರಾ? ಮಾತೆತ್ತಿದ್ರೆ 2,000 ಕೊಟ್ಟಿದ್ದೀನಿ ಅಂತಾರೆ. ಅದು ಅವ್ರ ದುಡ್ಡು ಕೊಟ್ಟಿಲ್ಲ, ಅವ್ರ ದುಡ್ಡು ಕೊಟ್ಟಿಲ್ಲ. ಎಲ್ಲ ಜಾಸ್ತಿ ಮಾಡಿ ರೇಟ್ಗಳನ್ನ ಎಲ್ಲ ರೇಷನಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಎಲ್ಲ ಜಾಸ್ತಿ ಮಾಡಿ ಆ ದುಡ್ಡನ್ನ ಅವ್ರಿಗೆ ಕೊಟ್ಟವ್ರೆ. ಅದು ಹೆಣ್ಮಕ್ಳಿಗೆ 2,000, ಅವ್ರ ದುಡ್ಡು ಅವ್ರ ಪ್ಯಾಕೆಟ್ ಜೋಬಿಂದ ಏನು ಕೊಟ್ಟರು ಅಂತದಲ್ಲ ಅಂತ ಆರ್ ಅಶೋಕ್ ಸಾಹೇಬರು ಹೇಳಿರೋದು. ರೈತರಿಗೆ ಏನು ಮಾಡವ್ರೆ ಕಾಂಗ್ರೆಸ್ನವರು? ಕಾಂಗ್ರೆಸ್ ಸರ್ಕಾರ ರೈತರಿಗೆ ಏನು ಮಾಡಿದೆ? ಫ್ರೀ ಅಂತಾರಲ್ಲ, ರೈತರಿಗೆ ಏನು ಮಾಡಿದ್ದೀರಾ ಅಂತ ಕೇಳ್ತಾವ್ರ ಕಣಪ್ಪ. ನಾನೆಲ್ಲ ಆರ್ ಅಶೋಕ್ ಸಾಹೇಬರು, ಓಕೆನಾ. ಇನ್ನು ರೈತರ ಬೆಂಬಲಕ್ಕೆ ನಿಂತ ಬೆಳಗಾವಿಯಲ್ಲಿ ರೈತರ ಬೆಂಬಲಕ್ಕೆ ನಿಂತ BJP ನಾಯಕರನ್ನು ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಯಾಕೆ? ಹೋರಾಟ ಮಾಡಬೇಡಿ, ಸುಮ್ಮನಿರ್ರಿ, ಸರ್ಕಾರ ಎಲ್ಲ ಮಾಡಿಕೊಡುತ್ತೆ ಅಂತ ಪೊಲೀಸ್ನವರು. ಇವರು ಇಲ್ಲೋ ನ್ಯಾಯ ಬೇಕು, ರೈತರಿಗೆ ನ್ಯಾಯ ಬೇಕು ಅಂತ ಹೇಳಿ BJPಯವರು ಅವರ ಬೆಂಬಲಕ್ಕೆ ನಿಂತಿರೋಂಥದ್ದು. ಯಾವುದೂ ತಪ್ಪಿಲ್ಲ. ಕಬ್ಬಿನ ಬೆಲೆ, ಮೆಕ್ಕೆಜೋಳ ಬೆಲೆ ಎಲ್ಲ ಕಡಿಮೆ ಆಗಿದೆ. ಕಷ್ಟಪಟ್ಟು ದುಡಿದು ಬೆಳೆ ಬೆಳೆದು ಮಳೆ ಬಿಸಿಲು ನೆರಳು ಏನು ನೆಟ್ಟಿ ಏನು ಇಲ್ದಿರ ಅಷ್ಟಾದರೂ ಕಷ್ಟಪಟ್ಟು ರೈತರು ಬೆಳೆದಿರೋ ಬೆಳೆಗೆ ದುಡ್ಡು ಸಿಕ್ಕಿಲ್ಲ, ಸರಿಯಾಗಿ ಬೆಲೆ ಸಿಕ್ಕಿಲ್ಲ ಅಂದರೆ ಹೋರಾಟ ಮಾಡಲೇಬೇಕು. ಸರ್ಕಾರ ದುಡ್ಡು ಕೊಡಬೇಕು ಸರಿಯಾದ ರೈತರಿಗೆ. ಅವ್ರಿಗೆ ಏನು ಸಿಗಬೇಕು ಅದು ಸಿಗಬೇಕು. ಈಗ ನೋಡಿ, ಉತ್ತರ ಕರ್ನಾಟಕದಲ್ಲಿ 2,000 ಮೇಲ್ಗಡೆ ರೈತರು ಆತ್ಮಹತ್ಯೆಗಳು ಮಾಡಿಕೊಂಡಿರೋಂಥದ್ದು. ರೈತರು 2,400 ಮೇಲೆ ರೈತರುಗಳು ಆತ್ಮಹತ್ಯೆ ಮಾಡಿಕೊಂಡಿರೋಂಥದ್ದು ಲೀಸ್ಟ್ ಇದೆ ಅಂತ ಇವಾಗ. ಆದರೂ ಯಾವ ಸರ್ಕಾರ ಬಂದರೂ, ಯಾವುದೇ ಸರ್ಕಾರ ಆಗಲಿ, ರೈತರ ಬಗ್ಗೆ ಯೋಚನೆ ಮಾಡಬೇಕು. ಬೆನ್ನೆಲುಬು ಅಂತೀವಿ, ನಮ್ಮ ಬೆನ್ನೆಲುಬು ಯಾರು? ರೈತರು. ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂದಿರಬೇಕು, ಅವ್ರಿಗೆ ನಾವು ಸಹಾಯ ಮಾಡೋಂಥದ್ದು ಮಾಡಬೇಕು ಅಲ್ವೇ. ಇನ್ನು ಸಂಸದಲ್ಲಿ ಮಾತಾಡಿರೋಂಥದ್ದು, ಸಭೆಯಲ್ಲಿ ಮಾತಾಡಿರೋಂಥದ್ದು ಯತ್ನಾಳ್ ಸಾಹೇಬರು, ಹಿಂದೂ ಹುಲಿ ಯತ್ನಾಳ್ ಸಾಹೇಬರು ರೈತರು ಭೂಯನ್ನು ಎಲ್ಲ ಸ್ವಾಹ ಮಾಡ್ಕೊಂಬಿಟ್ರಿ, ಅವ್ರ ಭೂಮಿನೆಲ್ಲ ಸ್ವಾಹ ಮಾಡ್ಕೊಂಬಿಟ್ರಿ ಕಾಂಗ್ರೆಸ್ ಅವರು. ಅವ್ರಿಗೆ ದುಡ್ಡುಗಳು ಇನ್ನೂ ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ. ನಿಮ್ಮ ಸರ್ಕಾರ ಇರೋದೇ ಇನ್ನು 2-2.5 ವರ್ಷ ಆಯ್ತು ಅಷ್ಟೇ. ರೈತರಿಗಂತ ಏನು ಮಾಡ್ತಾಯಿದ್ದೀರಿ ನೀವು? ಏನೂ ಮಾಡಿಲ್ಲ ನೀವು. ಉತ್ತರ ಕರ್ನಾಟಕ ಕಡೆ ಅಂತೂ ಏನೂ ಮಾಡೇ ಇಲ್ಲ. ಬಿಜಾಪುರ ಕಡೆ ಆಗಲಿ, ಇಲ್ಲ ನಮ್ಮ ಉತ್ತರ ಕನ್ನಡದ ಕಡೆ ಆಗಲಿ, ನಮ್ಮ ಹುಬ್ಳಿ ಧಾರವಾಡ ಕಡೆ ಆಗಲಿ, ಏನೂ ಮಾಡಿಲ್ಲ ನೀವು ಸರ್ಕಾರದವರು. ಏನು ಮಾಡ್ತಾಯಿದ್ರಿ? ಇನ್ನು 2.5 ವರ್ಷ ಉಳಿದಿದೆ, ಏನು ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಹಾಕಿರೋಂಥದ್ದು ಯತ್ನಾಳ್ ಸಾಹೇಬರು, ಓಕೆನಾ. ಇನ್ನೂ ಇದೆ ಕಣಪ್ಪ ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಭೂಸ್ವಾಹ ಮಾಡಿಬಿಟ್ಟವ್ರಂತೆ ಕಾಂಗ್ರೆಸ್ ಸರ್ಕಾರ, ಆದರೆ ರೈತರಿಗೆ ಇನ್ನೂ ದುಡ್ಡು ತಲುಪಿಲ್ಲ. ಯತ್ನಾಳ್ ಸಾಹೇಬ್ರು ಹೇಳಿಕೆ
ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲ ಫುಲ್ ಸಾಲ ಮಾಡಿಬಿಟ್ಟಿದೆ, ಫ್ರೀಯಾಗಿ ಅದು ಇದೆಲ್ಲ ಕೊಟ್ಬಿಟ್ಟು ಫುಲ್ ಸಾಲ ಮಾಡಿ ಕೂತ್ಕೊಂಡವ್ರೆ. ಇನ್ನು ಕೇಂದ್ರದ ಸರ್ಕಾರ ಮೇಲೆ ಹಾಕ್ಬಿಡ್ತಾರೆ ನೆಕ್ಸ್ಟು. ಬೇರೆ ಸರ್ಕಾರ ಬರ್ತಾರೆ, ಇನ್ನು BJP ಸರ್ಕಾರ ಬರ್ಬೋದು, ಇಲ್ಲ JDS ಸರ್ಕಾರನೇ ಬರ್ಬೋದು, ಯಾವುದು ಗೊತ್ತು. ಒಟ್ಟು ನೆಕ್ಸ್ಟ್ ಬರೋದು ಇವ್ರದ್ದು ಬರಲ್ಲ ಅನ್ನೋ ಅರ್ಥದಲ್ಲಿ ಹೇಳಿರೋದು ಯತ್ನಾಳ್ ಸಾಹೇಬರು. ನೆಕ್ಸ್ಟ್ ಕಾಂಗ್ರೆಸ್ ಅಂತೂ ಬರಲ್ಲ. ಬೇರೆ ಸರ್ಕಾರ ಬಂದರೆ ಇವ್ರು ಮಾಡಿರೋ ಸಾಲ ಎಲ್ಲ ಈಗ ಅವ್ರ ತಲೆ ಮೇಲೆ ಬೀಳುತ್ತೆ. ಆಮೇಲೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬಿಟ್ಟು ಇವರು ಬಚಾವ್ ಆಗ್ಬಿಡ್ತಾರೆ ಕಾಂಗ್ರೆಸ್ನವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಚಾವ್ ಆಗ್ಬಿಡುತ್ತೆ. ಸಾಲ ಎಲ್ಲ ತಲೆ ಮೇಲೆ ಹಾಕ್ಬಿಡ್ತಾರೆ. ಬೇರೆ ಸರ್ಕಾರದ ಮೇಲೆ ಸಾಲವನ್ನು ಎಲ್ಲ ಅವ್ರ ತಲೆ ಮೇಲೆ ಹಾಕಿ ಇವರು ಕೈ ತಳ್ಕೊಂಡು ಸೈಡ್ಗೆ ಹೋಗ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ. ಓಕೆನಾ? ಇನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ, ಇನ್ನು ಇಲ್ಲಿ BJP ಇನ್ನು ಯಾರು ಬರ್ತಾರೋ ನೆಕ್ಸ್ಟ್ ಅವ್ರ ತಲೆ ಮೇಲೆ ಬೀಳುತ್ತೆ. ಇವ್ರು ಮಾಡಿರೋ ಸಾಲಗಳು ಇವ್ರು ಮಾಡಿರೋ ಅಂಥ ಒಂದು ಕೆಲಸಕ್ಕೆ. ಇನ್ನು ಸಾಲ ಎಲ್ಲಿ ತೀರಿಸ್ತೀರಾ? ಇನ್ನು ರೈತರ ಸಾಲ ಯಾರು ತೀರಿಸ್ತೀರಾ? ಎಲ್ಲ ತೊಗೊಂಡೋಗಿ ಅವ್ರ ಮೇಲೆ ಹಾಕ್ಬಿಡ್ತೀರಾ ಈಗ ಕೇಂದ್ರ ಸರ್ಕಾರ. ಇಲ್ಲ ಬರೋ ನೆಕ್ಸ್ಟ್ ಮುಂದಿನ ಸರ್ಕಾರದ ಮೇಲೆ ಹಾಕಿ ಅವ್ರ ತಲೆ ಮೇಲೆ ಕುಂದಿರ್ಸ್ತಾರೆ ಗೂಬೇನಾ. ಅಷ್ಟು ಹೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರದವರು, ಈಗಿನ ಸರ್ಕಾರದವರು ಅಂತೇಳಿ ಯತ್ನಾಳ್ ಸಾಹೇಬರು ಹೇಳಿರೋಂಥದ್ದು. ಇನ್ನು ಆರ್ ಅಶೋಕ್ ಸಾಹೇಬರು ಸದನದಲ್ಲಿ ಹೇಳಿರೋಂಥದ್ದು ಏನು ಹೇಳವ್ರೆ? 5 ವರ್ಷದ ಮುಖ್ಯಮಂತ್ರಿಗಳು ರೈತರಿಗೆ ಏನು ಮಾಡಿದಿರಾ? ಅಲ್ಲ, 5 ವರ್ಷದ ಮುಖ್ಯಮಂತ್ರಿಗಳು ಏನು ಮಾಡಿದಿರಾ? ಪದೇ ಪದೇ ಆ ಪದವನ್ನು ಉಪಯೋಗಿಸಿದ್ದಾರೆ, 5 ವರ್ಷದ ಮುಖ್ಯಮಂತ್ರಿಗಳು. ಯಾಕಂದರೆ ಗೊತ್ತಾಗಿದೆ DK ಸಾಹೇಬರಿಗೆ ಬಿಟ್ಟು ಕೊಡಲ್ಲ ಅಂಥೇಳಿ ಮಾತುಕತೆ ತಪ್ಪವ್ರೆ. ಅದು ಎಲ್ಲ BJPಯವ್ರಿಗೂ ಗೊತ್ತಾಗಿದೆ, JDS ಪಕ್ಷಕ್ಕೂ ಗೊತ್ತಾಗಿದೆ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅಂತ. ಕ್ರಾಂತಿ 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 ನವಂಬರಿಂದ ಶುರುವಾಗಿ ಆಗಲೇ ಡಿಸೆಂಬರ್ ಬಂತು, ಕ್ರಾಂತಿನೂ ಇಲ್ಲ, ಶಾಂತಿನೂ ಇಲ್ಲ. ಶಾಂತಿ ಸಿಗುತ್ತೆ ಅಂದ್ಕೊಂಡಿದ್ರೆ ಅದಕ್ಕೆ ಶಾಂತಿನೂ ಸಿಕ್ಕಿಲ್ಲ, ವಾಂತಿನೂ ಆಗಿಲ್ಲ. ಆದರೂ ಇನ್ನೂ ಶಾಂತಿ ಸಿಕ್ಕಿಲ್ಲ, ಇನ್ನೂ ಒಳಗಡೆ ಗೊಂದಲಗಳು ಅವೇ ಕಾಂಗ್ರೆಸ್ಸಲ್ಲಿ ಇನ್ನೂ ಗೊಂದಲಗಳಿದೆ ಒಳಗಡೆ. ಸ್ವಲ್ಪ ಹೊರಗೆ ಬರೋದು ನಿಂತೋಗಿರ್ಬೋದು, ಆದರೆ CM ಸೀಟ್ ಕಿತ್ಲಾಟ ಇನ್ನೂ ಒಳಗಡೆ ಇದೆ. ಇನ್ನು CT ರವಿಯವ್ರು ಮಾತಾಡಿರೋಂಥದ್ದು, ಸರ್ಕಾರ ಕುಡಿಯೋದನ್ನು ನಿಲ್ಲಿಸ್ಲಿ, ಕುಡಿಸೋದನ್ನು ನಿಲ್ಲಿಸ್ಲಿ, ಅದೇ ಕ್ವಾರ್ಟರ್ಗಳು ಇವು ಬಾರ್ಗಳು ಅಂಥವೆಲ್ಲ ನಿಲ್ಲಿಸ್ಲಿ, ಆಯಿತಾ? ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಆಮೇಲೆ ಟಾರ್ಗೆಟ್ ಬೇರೆ ಕೊಡ್ತಾ ಇದೆ ಸರ್ಕಾರ, ಇಷ್ಟೇ ಸೇಲ್ ಮಾಡಬೇಕು ಅಂಥೇಳಿ. ಇದೆಲ್ಲ ಬೇಕಾ, ಅವಶ್ಯಕತೆ ಇದೆಯಾ ಅಂತ CT ರವಿ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಇನ್ನು 2023ರಲ್ಲಿ ಬರಗಾಲ ಬಂದಾಗ ಯಾವುದೇ ಸರ್ಕಾರ ರೈತರಿಗೇನು ಕೊಟ್ಟಿರಲಿಲ್ಲ. 38 ಲಕ್ಷದ ರೈತರಿಗೆ ಪರಿಹಾರವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಇತಿಹಾಸದಲ್ಲೇ ಇಲ್ಲ. ಕೃಷ್ಣ ಬೈರೇಗೌಡರು ಸಾಹೇಬರು ಹೇಳಿರೋದು, ಕೃಷ್ಣ ಬೈರೇಗೌಡರು ಹೇಳಿರೋಂಥ ವಿಚಾರ. ಕಾಂಗ್ರೆಸ್ ಸರ್ಕಾರ ರೈತರಿಗೆ ಬರಗಾಲ ಬಂದಾಗ 2023ರಲ್ಲಿ 38 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಸಹಾಯವನ್ನು ಮಾಡಿದೆ. ಬರಗಾಲ ಬಂದಾಗ ಅವರಿಗೆ ಸಹಾಯ ಮಾಡಿರೋದು ಕಾಂಗ್ರೆಸ್ ಸರ್ಕಾರ, ಇತಿಹಾಸದಲ್ಲೇ ಇಲ್ಲ ಅಂತ ಹೇಳೋರೆ. ಆರ್ ಅಶೋಕ್ ಸಾಹೇಬರು ಮಾತಾಡೋ ಟೈಮಲ್ಲಿ ಮಧ್ಯದಲ್ಲಿ ಮಾತಾಡಿರೋಂಥದ್ದು ಕಣಪ್ಪ. ಇನ್ನು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಆರ್ ಅಶೋಕ್ ಸಾಹೇಬರಿಗೆ ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು ಕಣಪ್ಪ. ವಾರ ಫುಲ್ ಮರ್ರ ಅನ್ನೋ ಥರ ಆಗ್ಬಿಟ್ಟಿತ್ತು ಮಾತಲ್ಲಿ. ಆರ್ ಅಶೋಕ್ ಸಾಹೇಬರು ನಿಮ್ಮ ಕೇಂದ್ರದಲ್ಲಿ ಏನು ಮಾಡಿದ್ರಿ ನೀವು ಹೇಳ್ಬೇಕಲ್ಲ, ಈಗ ನನ್ನ ಹತ್ರ ನಿಂತ್ಕೊಂಡು ನನಗೆ ಉತ್ತರ ಕೊಡಿ ಅಂತೇಳಿ ಬೈರೇಗೌಡರು ಹೇಳೋರು. ಅವಾಗ ಇವ್ರು ಪ್ರಿಯಾಂಕಾ ಖರ್ಗೆ ಸಾಹೇಬರು ಎದ್ದುಬಿಟ್ಟು ನಿಮ್ಮವ್ರು ಬಿಹಾರದಲ್ಲಿ 10,000 ಕೊಟ್ಟಿದ್ರಲ್ಲ, ಅದು ವಿಚಾರ ಯಾಕೆ ಕೇಳಲಿಲ್ಲ? ದೆಹಲಿಯಲ್ಲಿ ಏನು ನಡೀತು ಅಲ್ಲಿದ್ದು ವಿಚಾರ ಯಾಕೆ ಕೇಳಲಿಲ್ಲ ಅಂತ ಅವರು. ಇನ್ನು ಇವರು ಆರ್ ಅಶೋಕ್ ಸಾಹೇಬರು ಒಂದು ಮಾತು ಹೇಳೋಕ್ಕೆ ಶುರು ಮಾಡಿಬಿಟ್ರು ಕಣಪ್ಪ. ಅವ್ರು ಹೇಳಿದ್ರು, ಏನು ಮಾಡಿದಿರಿ ನೀವೆಲ್ಲ ಸುಮ್ಮನೆ ಹೇಳ್ಕೋತಾ ಇದ್ರಲ್ಲ, ನನ್ನ ಹತ್ರ ಉತ್ತರ ಕೊಡಿ, ನಾನು ಅವ್ರ ಹತ್ರ ಮಾತಾಡೋದು ನೀವು ಯಾಕೆ ಮಾತಾಡ್ತೀರಿ? ಹಿಂಗೆ ಟಕ್ಕಾಪಾರು ಆಗೋಗ್ಬಿಡ್ತು ಕಣಪ್ಪ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಎದ್ದುಬಿಟ್ರು, ಆರ್ ಅಶೋಕ್ ಸಾಹೇಬರು ರೊಚ್ಚಿಗೆ ಎದ್ದುಬಿಟ್ರು ಕಣಪ್ಪ. ಇನ್ನು BJPಯಲ್ಲಿ ಆರ್ ಅಶೋಕ್ ಸಾಹೇಬರು ಒಬ್ಬರೇ ಮಾತಾಡ್ತಾರೆ ಕಣಪ್ಪ, ಯಾರು ಹೇಳಿಲ್ಲ. ಕಾಂಗ್ರೆಸ್ಸಲ್ಲಿ ಕೃಷ್ಣ ಬೈರೇಗೌಡರು, ಶಿವಲಿಂಗೇಗೌಡರು, ಆಮೇಲೆ ಇನ್ನು ಗೊತ್ತಲ್ಲೇನಪ್ಪ ಪ್ರಿಯಾಂಕಾ ಖರ್ಗೆ ಸಾಹೇಬರು ಎದ್ದುಬಿಟ್ಟವ್ರೆ, ರೊಚ್ಚಿಗೆ ಎದ್ದುಬಿಟ್ಟಿದ್ರು ಕಣಪ್ಪ. ಗೊತ್ತಾಯ್ತೇನಪ್ಪ? ಆರ್ ಅಶೋಕ್ ಒಬ್ಬರೇ ನಿಂತ್ಕೊಂಡು ಫುಲ್ ಟಕ್ಕಾಪರ್ ಮಾಡ್ತವ್ರೆ ಕಣಪ್ಪ. ಏನರಪ್ಪ ಇದೇನು ನಡೀತಾಯ್ತಪ್ಪ ಸದನದಲ್ಲಿ? ಪಾಪ ಸದಸ್ಯರು ಕೂತ್ಕೊಳ್ಳಿ ಅನ್ಬೇಕು ಕಣಪ್ಪ. ಏನು ಮಾಡಿದಾರಪ್ಪ? ಇರಲಿ ಬಿಡ್ರಿ, ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಇವತ್ತಿನ ಸುದ್ದಿಗಳು ಇಷ್ಟಾಗಿತ್ತು ಕಣಪ್ಪ. ವಿಚಾರಗಳಿಗೇನು ಸುದ್ದಿಗಳಿಗೇನು ಕಡಿಮೆ ಸಿಗ್ತಾನೆ ಇರ್ತವೆ ಕರ್ನಾಟಕದಲ್ಲಿ. ಓಕೆ, ಇವತ್ತು ಯಾರ್ಯಾರು ಸುದ್ದಿ ನೋಡಿದ್ರು, ಪೊಲಿಟಿಕ್ಸ್ ಮಸಾಲೆ ದೋಸೆ ನೋಡಿದ್ರು, ಎಲ್ಲ ಅನ್ನದಾತರಿಗೂ ಧನ್ಯವಾದಗಳು. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ ಕಣ್ರಪ್ಪ. ಓಕೆ, ಪೊಲಿಟಿಕ್ಸ್ ಮಸಾಲೆ ದೋಸೆ ನಿಮ್ಮ ಆಚರಣೆ ಹಿಂಗೆ ಇರಲಿ. ಹೋಗಿ ಬರ್ತೀನಿ ಅನ್ನದಾತ್ರೆ ಶೇಂಬುಲಿಂಗ ಲೈ ಎತ್ಲ ಕಾರಣ ವಿಧಾನಸೌಧದೊಳಗೆ ಗಲಾಟೆ ನಡೀತೈತಿ, ನಡಿಲ್ಲ. BJP ಒಳಗೆ ಒಬ್ಬರೇ ನಿಂತಾರೆ. ಆರ್ ಅಶೋಕ್ ಸಾಹೇಬ್ರು ಹಿಂದೆಗಡೆ ಏನು ಮಾಡ್ತಾರೋ ಗೊತ್ತಿಲ್ಲ, ನಿದ್ದೆಗಿದೆ ಮಾಡ್ತಾ ಇರ್ಬೇಕು ಕಣ್ಣ. ಇಲ್ಲಿ 3 ಜನ ಎದ್ದುಬಿಟ್ಟವ್ರೆ ಪಾಪ ಕಾಂಗ್ರೆಸ್ಸಲ್ಲಿ. ಇರಲಿ ಕಣಪ್ಪ, ಕೋಪ ಅನ್ನೋದು ಇದ್ದೇ ಇರ್ತೈತೆ, ಸಮಾಧಾನ ಆಗಿರಬೇಕು ಸದನದಲ್ಲಿ. ಓಕೆ, ನಿಶಬ್ದವಾಗಿ ಮಾತಾಡಬೇಕು, ಸೈಲೆಂಟಾಗಿ ಮಾತಾಡ್ಬೇಕು. ಕಾರ್ಯತ್ಲ ನೀನೆಲ್ಲ ಕೇಳಿಸ್ಕೊತಾ ಇದೆಯಾ? ನೀನು ಜಗಳ ಆಡ್ಬೇಕಲ್ಲ ನಿಂತವ ನಾನು. ಎತ್ಲ ಕಾರ್ಲ ವಿಧಾನಸೌಧಕ್ಕೆ ಹೋಗೋಣ ಬರ್ತೀನಪ್ಪ. ಶೇಂಬಲಿಂಗ ನಿಮ್ಮೆಲ್ಲರ ಓಟು ನನಗೆ, ನಿಮ್ಮೆಲ್ಲರ ಓಟು ಯಾರಿಗೆ? ಪೊಲಿಟಿಕ್ಸ್ ಮಸಾಲ ದೋಸೆಗೆ ಬರಲ್ಲ ಶೇಂಬಲಿಂಗ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.